ಗುಣೇಹಳ್ಳಿ ನನ್ನ ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರ ತಾಯಿ. ಬಸವೇಗೌಡರು ಇದ್ದಾಗಿಂದ ನಾನು 35 ವರ್ಷದ ಕೆಳಗಡೆ ಮಾತು ಹೇಳ್ತಾ ಇದ್ದೇನೆ. ಅವರೊಂದು ಮಾತು ಹೇಳಿದ್ರು ನನಗೆ, ಇನ್ನ ಈಗ ಕೂಡ ನನಗೆ ಜ್ಞಾಪಕ ಐತೆ. ಈ ಮಂಡಲ್ನಲ್ಲೇ ನಮ್ಮ ಪೂರ್ತಿ ಬೆಂಬಲ ಕೊಡೋ ಗ್ರಾಮ ಯಾವ್ದಾದ್ರು ಇದೆ ಅಂದ್ರೆ ಅದು ಗುಣೇಹಳ್ಳಿ ಅಂತ ಹೇಳ್ತಾ ಇದ್ರು. 35 ವರ್ಷದಿಂದ ಹಂಗೇ ನಡೀತಾ ಐತೆ. ಅದು ನನ್ನ ಅದೃಷ್ಟ. ಒಂದು 7-8 ವರ್ಷ ನಾನು ರಾಜಕೀಯ ಏನು ಇಡ್ಸ್ಕೊಳ್ಳಿಲ್ಲ. ಕೆಲವರು ಹಂಗು ಹಿಂಗು ಹೋಗಿದ್ದಾರೆ. ಎಲ್ಲಾರನ್ನು ಒಂದು ಮಾಡೋಣ ಅಂತ ಹೊರಟು ಬಂದಿದ್ದೀನಿ. ಎಲ್ಲಾರು ಒಂದು ಏನಕ್ಕೆ ಆಗ್ಬೇಕು ಅಂದ್ರೆ ಈ ತಾಲೂಕಾಗೋಸ್ಕರ, ಎಲ್ಲರ ಹಿತಕ್ಕೋಸ್ಕರ 3 ವಿಷಯ ಹೇಳ್ತೀನಿ ನಾನು. ರೈತರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ದಿನಗಳೆಲ್ಲ ಅಡಿಕೆ ಗಿಡ ಹಾಕಿದ್ದೀರ, ಬೋರ್ಗಳು ಅವೆಲ್ಲ ಒಣಗೋಗ್ತಾವೆ. 1200 ಅಡಿ ಆದ್ರೂ ಕೂಡ ನೀರು ಬೀಳ್ತಾ ಇಲ್ಲ. ಇಷ್ಟೊತ್ತು ನಮ್ ಗುರುಮೂರ್ತಿ ಅವರ ಅಪ್ಪ ಹೇಳ್ತಾ ಇದ್ರು 1200 ಅಡಿ ಹಾಕಿದ್ರು ಕೂಡ ನೀರು ಬೀಳಲಿಲ್ಲ ಅಂತ ಹೇಳಿ. ಇದಕ್ಕೆ ಪರಿಷ್ಕಾರ ನಾನು 15 ವರ್ಷದ ಕೆಳಗಡೆ ಪ್ರಾರಂಭ ಮಾಡಿ ರಾಜಶೇಖರ ರೆಡ್ಡಿ ಅವರ ಸಹಕಾರ ತಕೊಂಡು ನಮ್ಮ ಕೆರೆಗಳಿಗೆಲ್ಲ ನೀರು ತುಂಬಿಸ್ಬೇಕು ಅಂತ ಹೇಳಿ 10 ವರ್ಷದ ಕೆಳಗಡೆನೆ ನಾನು ನೀರು ತಂದ್ರೆ ಇಷ್ಟವರೆಗೂ ಕೆರೆಗಳು ನೀರು ಬರಲಿಲ್ಲ. ನಾನು ಈ ದಿನ ನಿಮ್ಮನ್ನೆಲ್ಲ ಒಗ್ಗಟ್ಟು ಮಾಡೋದಕ್ಕೆ ನಾನು ಹೊರಟಿರೋದು ಒಂದೇ ಕಾರಣ, ರೈತರ ಬಗ್ಗೆ. ಬರೋ ದಿನದಲ್ಲಿ ಎಲ್ಲಾ ಕೆರೆಗಳಿಗೂ, ನಿಮ್ಮ ಹೇಮಾವತಿನ ಎಲ್ಲಾ ಕೆರೆಗಳಿಗೂ ಆ ಹಂದ್ರಿ ನೀರು ಅಂದ್ರೆ ಕೃಷ್ಣಾ ನದಿ ನೀರು ತುಂಬಿಸ್ಬೇಕು, ಕೆರೆಗಳು ತುಂಬಿಸ್ಬೇಕು. ರೈತರಿಗೆ ಬರ ಶಾಶ್ವತವಾಗಿ ಪರಿಷ್ಕಾರ ಆಗಬೇಕು. ಎರಡನೇ ಮುಖ್ಯವಾದ್ದು, ನಾನು ಬಂದ ತಕ್ಷಣ ನಮ್ಮ ತಾಯಂದ್ರು ಹೇಳ್ತಾ ಇದ್ದಾರೆ ಕುಡಿಯೋ ನೀರೇ ಇಲ್ಲ, ಕುಡಿಯೋ ನೀರು ಕಷ್ಟ ಐತೆ ಅಂತ ಹೇಳಿ. ರೈತರು ಬಾವಿಗಳ ಹತ್ರ ಹೋದ್ರೆ ಅವರು ಕೂಡ, ಬೋರ್ಗಳ ಹತ್ರ ಹೋದ್ರೆ ಅವರು ಕೂಡ ನೀರು ಬಿಡ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ ಶಾಶ್ವತ ಪರಿಷ್ಕಾರ ನಾನು ಕೊಟ್ಟಿದ್ದೀನಿ. ಕೇವಲ ಬೋರ್ಗಳು ಹಾಕ್ಸೋದೇ ಅಲ್ಲ, ಶ್ರೀರಾಮರೆಡ್ಡಿ ಕುಡಿಯೋ ನೀರು, ತುಂಗಭದ್ರಾ ನೀರ್ನ ಪೈಪ್ಗಳು ತಂದು ಟ್ಯಾಂಕ್ಗಳು ಹಾಕಿ ಎಲ್ಲಾ ನೀರು ಕೊಟ್ರೆ ನಾನು ಅಧಿಕಾರದಲ್ಲಿ ಇರೋವರೆಗೂ ದಿನಾ ನೀರು ಬರ್ತಾ ಇದ್ವು. ಈಗ ಅವಾಗಲೇ ನೀರು ಬರ್ತಾ ಇಲ್ಲ. ಎಲ್ಲೇ ಪೈಪು ಕಟ್ ಮಾಡಿದ್ದಾರೆ. ಇದಕ್ಕೆ ಶಾಶ್ವತ ಪರಿಷ್ಕಾರ ಮಾಡಬೇಕು. ಹೆಂಗ್ ಮಾಡಬೇಕು? ಶ್ರೀರಾಮರೆಡ್ಡಿ ಕುಡಿಯುವ ನೀರು ಪ್ರತಿದಿನ ನಿಮ್ಮ ಊರುಗಳಿಗೆ ಬರಬೇಕು. ಬರೋದೇ ಅಲ್ಲ, ನಿಮ್ಮ ಮನೆಗೆ ಕೂಡ 400 ಮನೆ ಇದಾವೆ ನಿಮ್ಮ ಊರಿನಲ್ಲಿ. 400 ಮನೆಗಳು ಕೂಡ ನಲ್ಲಿ ಹಾಕ್ಸಿ ಪ್ರತಿದಿನ ನಿಮ್ಮ ಮನೆಯಲ್ಲೇ ನೀವು ನೀರು ತುಂಬ್ಕೋಬೇಕು. ನಮ್ಮ ಹೆಣ್ಮಕ್ಳು, ರೈತರದೊಂದಾಯ್ತು, ಕೆರೆಗಳ ನೀರು, ನಮ್ಮ ಅಕ್ಕ ತಂಗಿಯರದಾಯ್ತು, ಕುಡಿಯೋ ನೀರು ಮನೆವರೆಗೂ. 3ನೇದು, ನೀವು ಮಕ್ಕಳು ಚೆನ್ನಾಗಿ ಓದಿಸ್ತಾ ಇದ್ದೀರಾ. 35 ವರ್ಷದ ಕೆಳಗಡೆ 10ನೇ ಕ್ಲಾಸ್ ಓದಿರೋರು ಕೂಡ ಕಾಣಿಸ್ತಾ ಇರ್ಲಿಲ್ಲ ಊರುಗಳಲ್ಲಿ. ಇವಾಗ ಡಿಗ್ರಿ ಓದಿರೋರು 100 ಜನ ಕಾಣಿಸ್ತಾರೆ, ಪ್ರತಿ ಮನೆಯಲ್ಲಿ ಇದ್ದಾರೆ. ಉದ್ಯೋಗ ಇಲ್ಲ, ಏನಾಗ್ಬೇಕು ಅವ್ರ ಗತಿ? ಅಷ್ಟು ಓದ್ಕೊಂಡು ಕೂಲಿ ನಾಲಿ ಹೋಗ್ತಾ ಇದ್ದಾರೆ.
ಓದಿಲ್ದ ಇರೋರು ಇಲ್ಲಿ ಕೂಲಿ ಮಾಡ್ತಾನೆ, ಓದ್ಕೊಂಡಿರೋರು ಬೆಂಗಳೂರಿನಲ್ಲಿ ಕೂಲಿ ಮಾಡ್ತಾನೆ, ಅಷ್ಟೇ ಡಿಫರೆನ್ಸ್. ಆದ್ರಿಂದಾನೇ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಮಡಕ್ಸಿನಾನಲ್ಲಿ 1600 ಎಕರೆ ಜಮೀನ್ ತೆಗೆದು ಆ ಜಮೀನಲ್ಲಿ ಫ್ಯಾಕ್ಟ್ರಿಗಳು ತಂದು, ಕಂಪನಿಗಳು ತಂದು ನಿಮ್ಮ ಮಕ್ಕಳಿಗೆ ಅಲ್ಲಿ ಉದ್ಯೋಗ ಕೊಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರೆ ಇಷ್ಟವರೆಗೂ ಒಂದು ಕಂಪನಿ ಬರಲಿಲ್ಲ, ಒಂದು ಫ್ಯಾಕ್ಟ್ರಿ ಬರಲಿಲ್ಲ. ನಾನು ಈ ದಿನ ನಿರ್ಣಯ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿರೋದು, ಬರೋದಿಂದಲ್ಲಿ ನಿಮ್ಮ ಮಕ್ಕಳಿಗೆಲ್ಲರೂ ಕೂಡ, ಓದ್ಕೊಂಡಿರೋ ಮಕ್ಕಳಿಗೆಲ್ಲರೂ ಕೂಡ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಮಡಕ್ಸಿನಲ್ಲಿ ಫ್ಯಾಕ್ಟ್ರಿ ತರ್ತೀನಿ, ಕಂಪನಿಗಳು ತರ್ತೀನಿ, ನಿಮ್ಮ ಮಕ್ಕಳಿಗೆಲ್ಲ ಅಲ್ಲೇ ಉದ್ಯೋಗ ಕೊಡಿಸೋ ಜವಾಬ್ದಾರಿ ನಂದು ಅಂತ ನಿಮ್ಮೆಲ್ಲರಿಗೂ ಹೇಳೋದು. ಮೂರಾದು ಎಲ್ಲರಿಗೂ ಸೇರಿರೋದು ರವಾನಾ. ದೂರ ಬಾರ ಹೋಗ್ಬೇಕಂದ್ರೆ ಬಸ್ಗಳಲ್ಲಿ 100 ರೂಪಾಯಿ ಚಾರ್ಜ್ ಆದ್ರೆ ರೈಲ್ನಲ್ಲಿ 50 ರೂಪಾಯಿ ಚಾರ್ಜ್. ನೀವು ತಿರುಪತಿಗೆ ಹೋಗ್ಬೇಕಂದ್ರು, ಬೆಂಗಳೂರಿಗೆ ಹೋಗ್ಬೇಕಂದ್ರು, ಬಳ್ಳಾರಿಗೆ ಹೋಗ್ಬೇಕಂದ್ರು, ಮುಂಬೈಗೆ ಹೋಗ್ಬೇಕಂದ್ರು, ಡೆಲ್ಲಿಗೆ ಹೋಗ್ಬೇಕಂದ್ರು ರೈಲ್ವೆ ಲೈನು ನಾನು ಅವತ್ತು ಪ್ರಾರಂಭ ಮಾಡಿದ್ರೆ, ನಾನು ಅವತ್ತು ಏನ್ ಮಾಡಿದ್ನೋ ಅಷ್ಟೇ ನಿಂತೋಗೈತೆ, ಅದು ಪೂರ್ತಿ ಆಗ್ಲಿಲ್ಲ. ಅದು ಪೂರ್ತಿ ಮಾಡಿಸಿ ಎಲ್ಲರಿಗೂ ರವಾನಾ ಸೌಕರ್ಯ, ದೂರ ಬಾರ ಪ್ರಯಾಣ ಮಾಡೋದಕ್ಕೆ ಮಾಡಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ನಾನು ನಿಮ್ಮ ಹತ್ರ ಬಂದಿದ್ದೀನಿ. ಈ ದಿನ ಈ 4 ಕೆಲಸ ನಿಮ್ಮನ್ನೆಲ್ಲಾರು ಕೇಳ್ತಾ ಇದ್ದೀನಿ, ನೀವ್ ಹೇಳ್ಬೇಕು. ಏನಪ್ಪ ರೈತರು ಹೇಳ್ರಪ್ಪ, ನಿಮ್ಮ ಕೆರೆಗಳಿಗೆಲ್ಲ ಕೃಷ್ಣಾ ನದಿ ನೀರು, ಹಂದ್ರಿ ನೀರು ತಂದು ತುಂಬಬೇಕ ಬೇಡವಪ್ಪ? ಸ್ವಲ್ಪ ಗಟ್ಟಿಗೆ ಹೇಳ್ರ ಮಾರಾಯ. ಅಮ್ಮ, ನೀವು ಕುಡಿಯುವ ನೀರಿನ ಸಮಸ್ಯೆ ಶಾಶ್ವತ ಪರಿಷ್ಕಾರ ಆಗೋದಕ್ಕೆ ಆ ಕುಡಿಯುವ ನೀರು, ಶ್ರೀರಾಮರೆಡ್ಡಿ ಕುಡಿಯೋ ನೀರು ಮನೆ ಮನೆಗೂ ನಲ್ಲಿ ಹಾಕ್ಸಿ ದಿನ ನೀರು ಕೊಡ್ಬೇಕು ಬೇಡ ತಾಯಿ? ಮೂರನೇದು, ನಿಮ್ಮ ಮಕ್ಕಳಿಗೆ ಉದ್ಯೋಗಕ್ಕೋಸ್ಕರ ನಾನು ಮಡಕ್ಸಿನಲ್ಲಿ ಫ್ಯಾಕ್ಟರಿಗಳು ತಂದು, ಕಂಪನಿಗಳು ತಂದು ಉದ್ಯೋಗ ಕಳಿಸ್ಬೇಕು ಅಂತ ಇದ್ದೀನಿ. ಅಂತ ಸೌಕರ್ಯ ನಿಮ್ಗೆ ಬೇಕೋ ಬೇಡವಾ? ನೀವು ದೂರ ಬಾರ ಪ್ರಯಾಣ ಮಾಡೋದಕ್ಕೆ ರೈಲ್ವೆ ಲೈನ್ ಪೂರ್ತಿ ಆಗ್ಬೇಕಾ ಬೇಡವಾ? ಇವೆಲ್ಲ ಮಾಡಿಸೋದಕ್ಕೆ ನಾನು ತಯಾರಾಗಿ ಬಂದಿದ್ದೀನಿ. ಇವು ತಯಾರಾದ್ರೆ ತಾಲೂಕ ಇನ್ನೊಂದು 50 ವರ್ಷಕ್ಕೆ ಬೇಕಾಗಿರೋ ಸೌಕರ್ಯಗಳೆಲ್ಲ ಆಟೋಮ್ಯಾಟಿಕ್ ಆಗಿ ಬರ್ತವೆ, ಒಂದಕ್ಕೊಂದು ಲಿಂಕ್ ಆಗಿ ಬರ್ತವೆ. ಇದು ಮಾಡಿಸ್ಕೊಡೋದಕ್ಕೆ ನಾನು ಬಂದಿದ್ದೀನಿ. ನೀವು ಮಾಡಿಸ್ಕೊಡ್ತೀನಿ ಅನ್ನೋ ಒಂದು ವಿಶ್ವಾಸ ನಿಮ್ಗೆ ಆಯ್ತಾ ಇಲ್ವಾ? ನನ್ನ ಮೇಲೆ ನಿಮಗ್ ವಿಶ್ವಾಸ ಐತೆ, ನಿಮ್ಮ ಮೇಲೆ ನನಗ್ ವಿಶ್ವಾಸ ಐತೆ. ಆದ್ರಿಂದನೇ 3 ಸಲ ನನ್ನ MLA ಗೆಲ್ಸಿದ್ದೀರಾ ನೀವು. 4ನೇ ಸಲ ಸುಧಾಕರ್ ನಿಂತ್ರೆ ಸುಧಾಕರ್ನು ಗೆಲ್ಸಿದ್ದೀರಾ ನೀವು. ಮತ್ತು ನಾನು ಈ ಮಧ್ಯದಲ್ಲಿ ಬರ್ಲಿಲ್ಲ. ಮತ್ತು ಇವಾಗ 5ನೇ ಸಲ ನಾನು ಹೇಳ್ದವ್ರಿಗೆ ಅಥವಾ ಸುಧಾಕರ್ 2ನೇ ಸಲ ಗೆಲ್ಲಿಸ್ರಿ ಅಂತ ಬಂದಿದ್ದೀನಿ. ನನಗೆ ವಿಶ್ವಾಸ ಐತೆ, ನೀವು ಸುಧಾಕರ್ನ ಗೆಲ್ಸ್ಕೊಡ್ತೀರಿ ಅನ್ನೋ ವಿಶ್ವಾಸ ನನಗೆ. ಇವಾಗ ಮಡಿಸಿರ ತಾಲೂಕ್ ಬಗ್ಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ನಾನು ನೀವು. ರೆಡಿನಾ ನೀವೆಲ್ಲರೂ? ಗಟ್ಟಿಗೆ ಹೇಳ್ರಪ್ಪ. ಕಾರ್ನಲ್ಲಿ ಬಾಂಡ್ ಪೇಪರ್ ಎಲ್ಲ ಇದಾವೆ, ಸಂತಕ ಇಸ್ಕೊಳ್ತೀನಿ, ರೆಡಿಯಾಗಿರ್ಬೇಕು ಇವಾಗ ನೀವು. ನಾನು ನಿಮ್ಮ ಕೆರೆಗಳ ನೀರು, ಮನೆ ಮನೆಗೂ ನಲ್ಲಿಯಿಂದ ನೀರು, ಫ್ಯಾಕ್ಟರಿ ಮಾಡಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಮತ್ತು ರೈಲ್ವೆ ಲೈನು, ಇವು 4 ಮಾಡಿಸೋ ಜವಾಬ್ದಾರಿ ನಾನ್ ತಗೊಳ್ತೀನಿ. ನೀವೇನ್ ಜವಾಬ್ದಾರಿ ತಗೊಳ್ತೀರಾ? ಸುಧಾಕರ್ ಗೆಲ್ಸೋ ಜವಾಬ್ದಾರಿ ನೀವೆಲ್ಲ ತಗೊಳ್ತೀರಾ? ರೈಟ್. ಇನ್ನ ಹೆಂಗೋ ನಿಮ್ಮೂರಿಗೆ ಬಂದಿದ್ದೀನಿ. ಡೆಲ್ಲಿನಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸಲ ಗ್ಯಾರಂಟಿ ಬರುತ್ತೆ, ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾ ಇದ್ದಾರೆ.